ಅಂತಂದ್ರೆ ಒಂದು ಇಮೇಜ್ ಇರುತ್ತೆ. ಪೊಲೀಸರು ಅಂತಂದ್ರೆ ದುಷ್ಟ ಶಿಕ್ಷಕರು, ಶಿಷ್ಟ ರಕ್ಷಕರು, ಪೊಲೀಸರು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತಾರೆ ಅಂತಂದ್ರೆ. ಆದ್ರೆ ಈಗಿನ ಕೆಲವು ಪೊಲೀಸರ ವರ್ಸೆನೇ ಬೇರೆ ಇದೆ. ಅವರೇನ್ ಜನರ ರಕ್ಷಕರೋ ಇಲ್ಲ ರೌಡಿಗಳ ರಕ್ಷಕರೋ ಅನ್ನುವಂಥ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಇವತ್ತು ಹಾಕಬೇಕಾಗಿದೆ. ಕಾರಣ, ರೌಡಿ ಶೀಟರ್ನ ಸ್ಟೇಷನ್ ಕರ್ಸ್ಬಿಟ್ಟು ಸನ್ಮಾನ ಮಾಡಿದ್ದಾರೆ, ಹಾರ ಶಾಲು ಎಲ್ಲ ಹಾಕ್ಬಿಟ್ಟು. ನೀವು ಸರ್ಕಾರದ ಸಂಬಳ ತಿಂತಾ ಇದೀರೋ ಇಲ್ಲ ರೌಡಿಗಳು ಕೊಡ್ತಾ ಇರುವಂತ ಲಂಚ ತಿಂತಾ ಇದೀರೋ ಗೊತ್ತಾಗ್ತಾ ಇಲ್ಲ. ಇನ್ಸ್ಪೆಕ್ಟರ್ ಕೊಠಡಿಯಲ್ಲೇ ರೌಡಿ ಶೀಟರ್ಗೆ ರಾಜಾತಿಥ್ಯ ನಡೀತಾ ಇದೆ. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿಗೆ ಭರ್ಜರಿಯಾಗಿ ಸನ್ಮಾನ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ಇನ್ಸ್ಪೆಕ್ಟರ್ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಇನ್ಸ್ಪೆಕ್ಟರ್ ನವೀನ್, ಸಿಬ್ಬಂದಿ ಶ್ರೀಶೈಲ, ಮುತ್ತುರಾಜ್ ಈ ಕೃತ್ಯವನ್ನ ಎಸಗಿದ್ದಾರೆ. ಅಧಿಕಾರ ದುರುಪಯೋಗ ಮಾಡಿ ರೌಡಿಗಳ ಜೊತೆ ನಂಟನ್ನ ಬೆಳೆಸ್ಕೊಂಡು ರೌಡಿ ಶೀಟರ್ಗಳನ್ನ ಸ್ಟೇಷನ್ ಕರ್ಕೊಂಡು ಬಂದು ಏನ್ ಇವ್ರ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಸತ್ಕಾರ ಮಾಡಿದ್ದಾರೆ. ವಿಡಿಯೋ ಸಮೇತ ಕಮಿಷನರ್ಗೆ ದೂರು ಬಂದಿದೆ. ಪೊಲೀಸ್ ಇಲಾಖೆ ಮರ್ಯಾದೆ ಇಂಥವರಿಂದ ಹರಾಜಾಗ್ತಾ ಇದೆ. ಮೂರ್ಖಾಸ್ಗೆ ದೂರು ಕೊಟ್ಟು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಅಲ್ಲಿನ ಠಾಣೆಯ ಸಿಬ್ಬಂದಿ. ಕಾನ್ಸ್ಟೇಬಲ್ ಶ್ರೀಶೈಲ, ಮುತ್ತುರಾಜ್ ವಿರುದ್ಧ ಆಕ್ರೋಶ ಕೇಳಿಬರ್ತಾ ಇದೆ. ಇವೇನ್ ರೌಡಿಗಳ ಮನೆಗೆ ನೀವೇನಾದ್ರೂ ನೀವು ಸತ್ಕಾರಕ್ಕೆ ಹೋಗಿದ್ರ? ಹಾಗಾದ್ರೆ ರೌಡಿ ಶೀಟರ್ನ ನೀವು ಸ್ಟೇಷನ್ ಕರ್ಸ್ಬಿಟ್ಟು ಹಾರ ಶಾಲು ಫ್ಲವರ್ ಏನೋ ಬುಟ್ಟಿ ಎಲ್ಲ ಕೊಟ್ಬಿಟ್ಟು ಅಥವಾ ಹೂ ಬುಟ್ಟಿ ಫ್ರೂಟ್ಸ್ ಬೌಲ್ ಎಲ್ಲ ಕೊಟ್ಬಿಟ್ಟು ಸನ್ಮಾನ ಮಾಡ್ತೀರಾ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೆಯಾ? ಪೊಲೀಸ್ ಸ್ಟೇಷನ್ ಏನ್ ನಿಮ್ ಮನೆ ಅನ್ಕೊಂಡಿದ್ದೀರಾ? ನಿಮಗೆ ಬೇಕಾದ್ರೆ ನಿಮ್ ಮನೆ ಕರ್ಸ್ಬಿಟ್ಟು ಸನ್ಮಾನ ಮಾಡಿ. ಇನ್ಸ್ಪೆಕ್ಟರ್ ನವೀನ್, ಅಲ್ಲಿನ ಸಿಬ್ಬಂದಿ, ಹೆಲ್ಪ್ ಮಾಡಿದವರು ಶ್ರೀಶೈಲ ಮತ್ತೆ ಮುತ್ತುರಾಜು. ರೌಡಿ ಶೀಟರ್ಗಳಿಗೆ ಬಕೆಟ್ ಹಿಡಿಯೋದ್ ಬಿಡ್ರಿ ಫಸ್ಟು. ಇದು ನಿಮ್ ಮನೆ, ನಿಮ್ ಅತ್ತನ ಮನೆ, ಮಾವನ ಮನೆ ಅಂತ ಅನ್ಕೊಂಡಿದ್ದೀರಾ ಸ್ಟೇಷನ್? 15 ವರ್ಷಗಳಿಂದ ಒಂದೇ ಡಿವಿಷನ್ ನಲ್ಲಿ ಶ್ರೀಶೈಲ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ. 5 ವರ್ಷಗಳಿಂದ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲೇ ಸೇವೆ, ಸಿಬ್ಬಂದಿಗೆ ಕಿರುಕುಳ ನೀಡೋದ್ರಲ್ಲೇ ಈತನೇ ಬಾಸ್ ಅಂತೆ ಅಲ್ಲಿ. ಶ್ರೀಶೈಲ ಮಾಡಿರೋದು ಸಾಕಷ್ಟು ಗನಂಧಾರಿ ಕೆಲಸಗಳಿದಾವೆ. ಕೇಸ್ ಮಾಡದೆ ಹಣ ವಸೂಲಿ ಮಾಡೋದ್ರಲ್ಲಿ ಈತ ಎತ್ತಿದ ಕೈ. ರೌಡಿ ಶೀಟರ್ಗಳ ಜೊತೆ ಕಾನ್ಸ್ಟೇಬಲ್ ಶ್ರೀಶೈಲ ಶಾಮೀಲಾಗಿದ್ದಾರೆ. ನಾಚಿಕೆ ಆಗ್ಬೇಕು. ರೌಡಿ ಶೀಟರ್ಗಳ ಜೊತೆ ಕೈ ಸೇರಿಸ್ಬಿಟ್ಟು ರೌಡಿ ಶೀಟರ್ಗಳ ಜೊತೆಗೆ ಶಾಮೀಲಾಗಿ ಅವ್ರು ಕೊಡುವಂತಹ ಲಂಚದ ಆಸೆ ಪಟ್ಕೊಂಡು ಕೇಸ್ ಮಾಡದೆ ಹಣ ವಸೂಲಿ ಮಾಡಿಕೊಂಡು ಒಂದೇ ಡಿವಿಷನ್ ನಲ್ಲಿ 5 ವರ್ಷದಿಂದ ಇದೇ ಸ್ಟೇಷನ್ ನಲ್ಲಿ ನೋಡಿ ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿಗೆ ಕರ್ಸ್ಬಿಟ್ಟು ಸನ್ಮಾನ ಮಾಡಿದ್ದಾರೆ. ಮಾನ ಮರ್ಯಾದೆ ಇದ್ದು ಆ ಯೂನಿಫಾರ್ಮ್ ಹಾಕೊಳ್ತಿರಲ್ಲ, ಆ ಯೂನಿಫಾರ್ಮ್ಗೆ ಏನಾದ್ರೂ ಕಿಂಚಿತ್ತು ಗೌರವ ಇದ್ರೆ, ಸರ್ಕಾರದ ಸಂಬಳ ತಿನ್ಕೊಂಡು ಇಂಥ ಹೇಸ್ಗೆ ಕೆಲಸ ಮಾಡ್ತಿರಲ್ಲ, ಅಸಹ್ಯದ ಕೆಲಸನ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ನಾಲಾಯಕ್ಕು ಆ ಇನ್ಸ್ಪೆಕ್ಟ್ರು ಮತ್ತು ಅವ್ರಿಗೆ ಹೆಲ್ಪ್ ಮಾಡಿದಂತ ಶ್ರೀಶೈಲ ಮತ್ತೆ ಮುತ್ತುರಾಜ್. ರೌಡಿ ಶೀಟರ್ಗಳನ್ನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ರಾಜಾತಿಥ್ಯ ಕೊಟ್ಟು ಸನ್ಮಾನ ಮಾಡ್ತಿರಲ್ಲ, ಇದಕ್ಕೇನ ಯೂನಿಫಾರ್ಮ್ ಕೊಟ್ಟಿರೋದು ನಿಮ್ಗೆ? ನಾಚಿಕೆ ಆಗ್ಬೇಕು. ಕೈ ಎಥಿಕ್ಸ್ ಬೇಡ್ವೇನ್ರಿ ಸ್ವಲ್ಪ ಆದ್ರೂ? ಶಾಲು, ಹಾರ, ಆ ಫ್ರೂಟ್ ಬೌಲು ಎಲ್ಲ ಕೊಟ್ಬಿಟ್ಟು ಸನ್ಮಾನ ಮಾಡೋದಕ್ಕೆ ಏನ್ ನಿಮ್ ಮನೆ ಫಂಕ್ಷನ್ ಇದು? ನಿಮ್ಗೆ ಅಷ್ಟೊಂದು ತೆವಲಿತ್ತು ಅಂತಂದ್ರೆ ನಿಮ್ ಮನೆಗೆ ಕರ್ಸ್ಕೊಂಡು ಸನ್ಮಾನ ಮಾಡಿ ಇಡೀ ದಿವಸ ಕೂರಿಸ್ಕೊಳ್ಳಿ. ಅಲ್ಲೇ ಯಾರು ಬೇಡ ಅಂದಿದ್ದಾರೆ? ಗೃಹ ಇಲಾಖೆ ಅದ್ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಗಮನಿಸಬೇಕು. ಅಲ್ಲಿನ ಠಾಣಾ ಸಿಬ್ಬಂದಿ ಪೊಲೀಸ್ ಕಮಿಷನರ್ಗೆ ವಿಡಿಯೋ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಯಾರೋ ಇಂಥ ಇನ್ಸ್ಪೆಕ್ಟರ್ಗಳು, ಇಂಥ ಸಿಬ್ಬಂದಿ ಮಾಡುವಂತ ಇಂಥ ದರಿದ್ರ ಕೆಲಸಕ್ಕೆ ಇಡೀ ಡಿಪಾರ್ಟ್ಮೆಂಟೇ ಕೆಟ್ಟ ಹೆಸರು ತಗೋಬೇಕು. ಮುಲಾಜಿಲ್ಲದೆ ಇಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಸಿಬ್ಬಂದಿ ವಿರುದ್ಧ ಕ್ರಮ ಆಗಲೇಬೇಕು. ನೋಡಿ, ಮುತ್ತುರಾಜ್ ಇನ್ನೊಬ್ಬ ಕಾನ್ಸ್ಟೇಬಲ್ ಫುಟೇಜ್ ನೋಡ್ತಾ ಇದ್ದೀರಾ. ಯೂನಿಫಾರ್ಮ್ಗಾದ್ರೂ ಮರ್ಯಾದೆ ಬೇಡವಾ? ನಿಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ನೀವು ಹಾಕೋ ಯೂನಿಫಾರ್ಮ್ಗೆ ಜನ ಮರ್ಯಾದೆ ಕೊಡೋದು. ಅದಕ್ಕೆ ಅದರದೇ ಆದಂತಹ ಗೌರವ ಇದೆ, ಎಥಿಕ್ಸ್ ಇದೆ. ಸ್ವಲ್ಪ ಆದ್ರೂ ಇವತ್ತು ಕಿಂಚಿತ್ತಾದ್ರೂ ಜನ ಪೊಲೀಸ್ ಅಂತಂದ್ರೆ ಹೆದರ್ತಾರೆ ಅಂತಂದ್ರೆ ಆ ಯೂನಿಫಾರ್ಮ್ ಇರೋ ಗೌರವ ಅದು. ನಿಮ್ಮನೆ ಫಂಕ್ಷನ್ಗಳಿಗೆ ಕರ್ಸ್ಕೊಳ್ಳಿ ರೌಡಿ ಶೀಟರ್ಗಳನ್ನ. ಜನರ ಜೀವ ಹಿಂಡ್ಕೊಂಡು, ಬಡವ್ರ ರಕ್ತ ಹಿಂಡ್ಕೊಂಡು, ಹಣ ವಸೂಲಿ ಮಾಡ್ಕೊಂಡು, ಹಫ್ತಾ ವಸೂಲಿ ಮಾಡುವಂತ ರೌಡಿ ಶೀಟರ್ಗಳನ್ನ ಕರ್ಸ್ಬಿಟ್ಟು ಸನ್ಮಾನ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಪೊಲೀಸರ ನೈತಿಕತೆ ಎಷ್ಟಕ್ಕೆ ಬಂದಿರಬಹುದು?
ಆ ಶ್ರೀಶೈಲ ಕೇಸ್ ಮಾಡದೆ ಹಣ ವಸೂಲಿ ಮಾಡೋದ್ರಲ್ಲಿ ಎತ್ತಿದ ಕೈ ಈತ. 5 ವರ್ಷದಿಂದ ಅದೇ ಸ್ಟೇಷನ್ನು, 15 ವರ್ಷದಿಂದ ಒಂದೇ ಡಿವಿಷನ್ನು. ನಿಯತ್ತಾಗಿ ಕೆಲಸ ಮಾಡೋರ್ನ ಒಂದೊಂದು ವಾರಕ್ಕೆ ಎತ್ತಂಗಡಿ ಮಾಡಿ ಹಾಕ್ತೀರಿ. ಆ ರೌಡಿ ಶೀಟರ್ ಸನ್ಮಾನ ಮಾಡಿದ ಇನ್ಸ್ಪೆಕ್ಟರ್ ನವೀನ್. ಯಾವ ಮರ್ಯಾದೆ ಕೊಡ್ತಾರ್ರಿ ಜನ ನೀವು ಇಂಥ ಕೆಲಸ ಮಾಡಿದ್ರೆ? ಏನಕ್ಕೆ ಮರ್ಯಾದೆ ಕೊಡ್ಬೇಕು? ಫಸ್ಟ್ ಆಫ್ ಆಲ್ ಯಾಕೆ ಕೊಡ್ಬೇಕು ಮರ್ಯಾದೆನ? ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸದ್ಯ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟರ್ನ ಕರೆಸಿ ಫುಲ್ ಸನ್ಮಾನ ಎಲ್ಲ ಮಾಡಿ ಹಾರ ಶಾಲು ಎಲ್ಲ ಹಾಕಿ ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿ. ಆ ರೌಡಿ ಶೀಟರ್ಗೆ ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಇವ್ರು ಕರ್ಸಿ ಪೊಲೀಸರಿಂದ ಕೆಲಸ ಮಾಡಿದಲ್ಲ, ಪೊಲೀಸರಿಗೆ ಅವ್ರಿಗೆ ನಾಚಿಕೆ ಆಗ್ಬೇಕು. ಸಿಂಧೂರ, ನೀವು ಹೇಳ್ತಿರೋದು 100ಕ್ಕೆ 100ರಷ್ಟು ನಿಜ. ಯಾಕೆಂದ್ರೆ ಒಬ್ಬ ರೌಡಿ ಶೀಟರ್ ಅಂದ್ರೆ ಪೊಲೀಸರು ಅವನ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿರ್ಬೇಕು. ಅವನು ಮಾಡುವಂತ ಪ್ರತಿ ಒಂದು ಕೆಲಸವನ್ನು ಕೂಡ ಅವರು ವಾಚ್ ಮಾಡ್ತಿರ್ಬೇಕು. ಜೊತೆಗೆ ಅನೇಕ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ರೆ ಅವರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಪೊಲೀಸರು ಮಾಡಬೇಕು. ಆದ್ರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಕೆಲಸ ಆಗ್ತಿರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರ್ಬೋದು, ಜೊತೆಗೆ SB ಡ್ಯೂಟಿ ಮಾಡ್ತಿರುವಂತ ಶ್ರೀಶೈಲ ಇವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಇದೀಗ ಪೊಲೀಸ್ ಇಲಾಖೆಯಿಂದಲೇ ಅಲ್ಲಿನ ಸಿಬ್ಬಂದಿ ಅನಾಮಧೇಯ ಒಂದು ಪತ್ರವನ್ನು ಕೂಡ ಈಗಾಗಲೇ ಕಮಿಷನರ್ಗೆ ಬರೆದಿರುವಂತದ್ದು. ಅದರಲ್ಲಿ ಸಂಪೂರ್ಣವಾಗಿ ಒಂದು ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಸ್ಪಾಗಳು, ಜೊತೆಗೆ ಬಾಂಗ್ಲಾ ವಲಸಿಗರಿಗೆ ಅಕ್ರಮವಾಗಿ ಶೆಡ್ಗಳನ್ನ ಕೊಟ್ಟಿರುವಂತಹ ಎಷ್ಟೋ ಮಂದಿಯ ವಿರುದ್ಧ ಕೂಡ ಇವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿರುವಂತಹ ಒಂದು ಆರೋಪಿ ಪ್ರಭಾಕರ್ ರೆಡ್ಡಿ ಆಗಿದ್ದಾರೆ. ಪ್ರಭಾಕರ್ ರೆಡ್ಡಿ ವಿರುದ್ಧ ಸಾಕಷ್ಟು ದೂರುಗಳಿವೆ. ಜೊತೆಗೆ ಕಳೆದ ಬಾರಿ ಒಂದು ವಾರಂಟ್ ಕೂಡ ಇಶ್ಯೂ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ವಾರಂಟ್ ಅನ್ನ ಇಶ್ಯೂ ಮಾಡಿ ಅವರನ್ನ ಕರೆದುಕೊಂಡು ಬರಬೇಕಾದ್ರೂ ಕೂಡ ಪೊಲೀಸ್ ಠಾಣೆ SB ಡ್ಯೂಟಿ ಮಾಡ್ತಿದ್ದಂತ ಶ್ರೀಶೈಲ ಹೋಗಿ ಅವ್ರನ್ನ ಮಾರ್ಗ ಮಧ್ಯದಲ್ಲಿ ಅಡ್ಡ ಹಾಕಿ ಪೊಲೀಸರಿಗೆ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿಕೊಟ್ಟು ಅವ್ರು ಯಾರು ಗೊತ್ತಾ ಅಂತೇಳಿ ಕೇಳಿ ಅವ್ರನ್ನ ಬೈದು ವಾಪಸ್ ಕಳಿಸಿರುವಂಥದ್ದು, ಪ್ರಭಾಕರ್ ರೆಡ್ಡಿನ ಅಲ್ಲೇ ಬಿಟ್ಟು ಕಳಿಸಿರುವಂಥದ್ದು. ಈ ರೀತಿ ಸಾಕಷ್ಟು ಕೆಲಸಗಳನ್ನ ಇಲ್ಲಿನ ಒಂದು SB ಡ್ಯೂಟಿ ಶ್ರೀಶೈಲ ಅವರು ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಆರೋಪಗಳನ್ನ ಮಾಡಿರುವಂಥದ್ದು. ಅದಲ್ಲದೆ ಪೊಲೀಸ್ ಠಾಣೆಗೆ ಸಾಕಷ್ಟು ಹಣವನ್ನು ಕೂಡ ಎಲ್ಲೆಲ್ಲಿ ವಸೂಲಿ ಮಾಡ್ತಿದ್ದಾರೆ ಅಂತ ಕೂಡ ಈಗಾಗಲೇ ಸಂಕ್ಷಿಪ್ತವಾಗಿ ಒಂದು ಲೆಟರ್ನ ಕೂಡ ಅಲ್ಲಿನ ಒಂದು ಸಿಬ್ಬಂದಿ ಬರೆದಿದ್ದಾರೆ. ಸದ್ಯಕ್ಕೆ ಸಿಬ್ಬಂದಿ ಯಾರು ಅಂತ ಕೂಡ ಗೊತ್ತಿಲ್ಲ. ಅನಾಮಧೇಯ ಹೆಸರಿನಲ್ಲಿ ಅವರು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಕಮಿಷನರ್ಗೆ ಬಿಚ್ಚಿಟ್ಟಿರೋ. ಜೊತೆಗೆ ಈ ಒಂದು ದೂರನ್ನ ಈಗಾಗಲೇ ಒಬ್ಬ ಗೃಹ ಮಂತ್ರಿಗಳಿಗೂ ಕೂಡ ಈಗಾಗಲೇ ತಲುಪಿಸಲಾಗಿದೆ. ಶ್ರೀಶೈಲ ಇನ್ಸ್ಪೆಕ್ಟರ್ ಆಗಿರುವಂತಹ ನವೀನ್ ಸೇರಿದಂತೆ ಹಲವು ಮಂದಿಯ ಮೇಲೆ ಈ ರೀತಿಯ ಒಂದು ಆರೋಪ ಕೂಡ ಸಾಕಷ್ಟು ಕೇಳಿ ಬಂದಿರುತ್ತದೆ. ಬಹಳ ಮುಖ್ಯವಾಗಿ ಆ ಒಂದು ಪ್ರದೇಶದಲ್ಲಿ ಕಸ ವಿಲೇವಾರಿ ಲಾರಿಗಳಲ್ಲೂ ಕೂಡ ಹಫ್ತಾವನ್ನ ವಸೂಲಿ ಮಾಡ್ತಾರೆ. ಜೊತೆಗೆ ಅಲ್ಲಿ ಬಾಂಗ್ಲಾದೇಶದ ವಲಸಿಗರನ್ನು ಕೂಡ ಯಾವುದೇ ರೀತಿಯ ಒಂದು ಆಕ್ಷನ್ ಅನ್ನು ಕೂಡ ಅವ್ರ ಮೇಲೆ ಕೂಡ ತೆಗೆದುಕೊಳ್ತಾ ಇಲ್ಲ. ಈಗಾಗಲೇ ಕಳೆದ ಬಾರಿಯೂ ಕೂಡ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.